ಧ್ಯಾನ ಕಲೀರಿ. ಅನೇಕರು ನಮಗೆ ಮೇಲಿನ ಮೇಲೆ ಫೋನ್ ಮಾಡ್ತಾರೆ. ಕೋಳಿವಾಡದಿಂದ ಒಬ್ಬರು ತಾಯಿ ಫೋನ್ ಮಾಡಿದ್ರು, 50 ವರ್ಷದವರು. ಬುದ್ಧಿ, ನನಗೆ ಮುಕ್ತಿ ಬೇಕಂತ. ಮತ್ತೊಬ್ಬರು ಗುಳೇದ ಗುಡದಿಂದ ಫೋನ್ ಮಾಡಿದರು, ಬುದ್ಧಿ, ಸಂಸಾರ ಸಾಕಾಗೈತೆ, ನಾನು ಧ್ಯಾನ ಮಾಡಬೇಕು, ನಾನು ಪರಮಾತ್ಮ ಪಡ್ಕೋಬೇಕು. ಚಿಕ್ಕಮಂಗ್ಳೂರಿಂದ ಒಬ್ಬರು ಫೋನ್ ಮಾಡಿದರು, ಒಬ್ಬ ಯುವಕ, 39 ವರ್ಷ. ನನಗೆ ಕಾಯಿಲೆ ಇದೆ, ಗುಣ ಮಾಡಿಕೊಡಿ ಸ್ವಾಮೀಜಿ, ಧ್ಯಾನ ಕಲಿಸಿ ಗುಣ ಮಾಡಿ ಅಂತ ಫೋನ್ ಮಾಡಿದರು. ಅವರನ್ನು ಕೇಳಿದೆ, ಏನಪ್ಪ ಕಾಯಿಲೆ ಅಂತೇಳಿ. ಅವರು ಹೇಳಿದರು, ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನ್ ಬರ್ತದೆ, ಬೆಲ್ ಬಟನನ್ನು ಒತ್ತಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತದೆ. ನಿಮ್ಮ ವಾಟ್ಸಪ್ನಲ್ಲಿ ಅನೇಕರ ವಾಟ್ಸಪ್ಪಲ್ಲಿ ಹೆಸರುಗಳಿರ್ತವೆ, ಅವರೆಲ್ಲರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಚಿಕ್ಕಮಂಗ್ಳೂರಿನ ಆ ವ್ಯಕ್ತಿ ಕೇಳಿದೆ, ಏನಪ್ಪ ನಿನ್ನ ಕಾಯಿಲೆ? ಸ್ವಾಮೀಜಿಯವರೇ, ನನಗೆ ಪ್ಯಾನ್ಕ್ರಿಯಾಸು ತೊಂದರೆಯಾಗಿದೆ, ಡಾಕ್ಟ್ರಿಗೆಲ್ಲ ತೋರಿಸ್ದೆ, ಶುಗರ್ ವಿಪರೀತ ಆಗಿದೆ. ಮತ್ತೊಬ್ಬರು ಫೋನ್ ಮಾಡಿದರು ಬಳ್ಳಾರಿ ಜಿಲ್ಲೆಯಿಂದ, ಸ್ವಾಮೀಜಿ, ನಾನು ಧ್ಯಾನ ಮಾಡಬೇಕು, ನನಗೆ ಆರೋಗ್ಯ ಸರಿಗಿಲ್ಲ, ನನ್ನ ಮನಸ್ಸು ಅದು ಇದು ಭಾಳ ತೊಂದರೆಲಿದ್ದೀನಿ, ನನಗೆ ಪೈಲ್ಸ್ ಕಂಪ್ಲೇಂಟ್. ಮತ್ತೊಬ್ಬರು ತಾಯಿ ಫೋನ್ ಮಾಡಿದರು, ಸ್ವಾಮೀಜಿ, ನಾವು ಶಿಕಾರಿಪುರದವರು, ನಾವು ಧ್ಯಾನ ಕಲಿಬೇಕು, ನಾನು ಬೆಳಿಗ್ಗೆ 3 ಗಂಟೆಗೆ ಧ್ಯಾನಕ್ಕೆ ಕೂಡ್ತೇನೆ, ಆದರೂ ಧ್ಯಾನ ಮಾಡೋಕ್ಕೆ ಆಗಲ್ಲ. ನನ್ನವರು ಕಮಲಮ್ಮ ಅಂತೇಳಿ, ಸ್ವಾಮೀಜಿ, ನಾನು 3 ಗಂಟೆಗೆ ಎದ್ದು ಕೂತ್ಕೋತೇನೆ, ಒಂದು 5 ನಿಮಿಷ ಧ್ಯಾನ ಮಾಡ್ತೇನೆ, ನಿದ್ದೆ ಬಂದುಬಿಡ್ತದೆ, ಮಕ್ಕೊಂಬಿಡ್ತೀನಿ. ಧ್ಯಾನ ಮಾಡೋದು ಹೇಗೆ ಹೇಳ್ಕೊಡಿ ಗುರುಗಳೇ, ನಿದ್ದೆ ಬರ್ದಂಗೆ ಹೇಳ್ಕೊಡಿ ಗುರುಗಳೇ. ಹೀಗೆ 1-2 ಅಲ್ರಿ, 1000. ಇನ್ನೊಬ್ರು ಯಾರೋ ಬೀದರಿಂದ ಫೋನ್ ಮಾಡ್ತಾರೆ, ಬೀದರ್ ಪಕ್ಕದಲ್ಲಿ ಹಳ್ಳಿಯಿಂದ ಫೋನ್ ಮಾಡ್ತಾರೆ, ಗುಲ್ಬರ್ಗದಿಂದ, ಸ್ವಾಮೀಜಿ ನನಗೆ ಕ್ಯಾನ್ಸರ್ ಆಗಿದೆ ಅಂತ ಗುಲ್ಬರ್ಗದಿಂದ ಶಿವಶಂಕರ ಫೋನ್ ಮಾಡ್ತಾರೆ. ಹೀಗೆ ಅನೇಕರು 1-2 ಅಲ್ರಿ, ನಿತ್ಯ ಅನೇಕ ಕರೆಗಳು ಬರ್ತಾವೆ. ಸ್ವಾಮೀಜಿಯವರೇ, ನಾವು ತೊಂದರೆಲಿದ್ದೇವೆ, ನಮ್ಮ ಬಡತನ ಇದೆ, ನಮ್ಗೆ ಉದ್ಯೋಗ ಇಲ್ಲ, ನಮಗೆ ಕೆಲಸ ಇಲ್ಲ, ಹೀಗೆ ಅನೇಕ ಕಾರಣಗಳಿಗಾಗಿ ನಮಗೆ ಧ್ಯಾನ ಹೇಳ್ಕೊಡಿ, ಧ್ಯಾನ ಕಲಿಸಿ. ನಾನು ಅವ್ರಿಗೆ ಹೇಳ್ತೇನೆ, ಅಲ್ಲಪ್ಪ, ನೀನಿರೋದಲ್ಲಿ, ನಾನಿರೋದಲ್ಲಿ ಇಲ್ಲಿ, ಕೂಡಲೇ ನಿನಗೆ ಧ್ಯಾನ ನಾನು ಫೋನಾಗ ಹೇಳ್ಕೊಡೋಕ್ಕಾಗತ್ತಾ? ಹೇಳ್ಕೊಟ್ರು ನಿನಗೆ ಧ್ಯಾನ ಮಾಡೋಕ್ಕಾಗತ್ತಾ? ಅಲ್ಲಪ್ಪ, ಈಗ ನೀ ಏನು ಕೆಲಸ ಮಾಡ್ತೀಯಾ? ನಾನೊಬ್ಬನ ಕೇಳಿದೆ, ಚಿಕ್ಕಮಂಗ್ಳೂರು, ನಾನು ವೆಲ್ಡಿಂಗ್ ಕೆಲಸ ಮಾಡ್ತೀನಿ ಅಂದ. ನೀ ವೆಲ್ಡಿಂಗ್ ಕೆಲಸ ಕಲಿಯೋಕ್ಕೆ ಎಷ್ಟು ಸಮಯ ತೊಗೊಂಡೆ? ಹೌದಲ್ಲ, ವರ್ಷಗಟ್ಟಲೆ ತಗೊಂಡಿದ್ಯಾ? ಅಷ್ಟು ಕಲ್ತ ಮೇಲೆ ತಾನೇ ನೀನು ವೆಲ್ಡಿಂಗ್ ಕೆಲಸ ಮಾಡೋದು. ಹಂಗೆ ಧ್ಯಾನನೂ ಅಷ್ಟೇ. ಕಮಲಮ್ಮನ ಕೇಳಿದೆ, ಅಲ್ಲವ, ನೀ ರೊಟ್ಟಿ ಮಾಡ್ತೀಯಾ, ಪಲ್ಯ ಮಾಡ್ತೀಯಾ, ಈ ಜೋಳದ ರೊಟ್ಟಿ ಬಡಿಯೋಕ್ಕೆ ಎಷ್ಟು ಸಮಯ ತಗೊಂಡೆ ಕಲಿಯೋಕ್ಕೆ? ಆ ಜೋಳದ ರೊಟ್ಟಿಗೆ ಪಲ್ಯ ಮಾಡೋಕ್ಕೆ ಎಷ್ಟು ಸಮಯ ತೊಗೊಂಡೆ, ಎಷ್ಟು ಕಾಲ ತೊಗೊಂಡೆ, ಎಷ್ಟು ಮಾರ್ಗದರ್ಶನ ತೊಗೊಂಡೆ? ಮತ್ತು ಧ್ಯಾನ ಮತ್ತು ಸುಮ್ಮನೆ ಬಂದುಬಿಡ್ತದ? ಅಷ್ಟು ಮಾರ್ಗದರ್ಶನ ಬೇಕಲ್ವಾ? ಅವರು ಶಿವಶಂಕರ ಅಂತ ಫೋನ್ ಮಾಡಿದ್ರು ಗುಲ್ಬರ್ಗ, ಸ್ವಾಮೀಜಿ, ನಾನು 30 ವರ್ಷದಿಂದ ಕ್ಯಾನ್ಸರು ವಾಸಿ ಮಾಡಿಬಿಡಿ. ಬರೀ ಒಂದು ಫೋನಾಗ 30 ವರ್ಷದ ಕ್ಯಾನ್ಸರ್ ನಾ ಈಗಿಂದಾಗ ಗುಣ ಮಾಡಬೇಕು. ಅಲ್ಲಪ್ಪ, 30 ವರ್ಷದಿಂದ ಕ್ಯಾನ್ಸರ್ ಬಂದು ಸುಮ್ಮನೆ ಇದೆಯಲ್ಲೋ? ಇಲ್ಲ ಸ್ವಾಮೀಜಿ, ಡಾಕ್ಟ್ರಿಗೆ ತೋರಿಸ್ಕೊಂತ ಬಂದಿದ್ದೀನಿ, ಔಷಧ ಕೊಡ್ತಾ ಬಂದಿದ್ದಾರೆ, ಈಗ ಮಿಕ್ಬಿಟ್ಟಿದೆ, ಈಗ ಜಾಸ್ತಿ ಆಗಿಬಿಟ್ಟಿದೆ, ನೋವು ತಡೆಯೋಕ್ಕಾಗ್ತಾಯಿಲ್ಲ. ಅಲ್ಲಪ್ಪ, ನೀನೇನಾಗಿದೆ? ನಾನು ಟೀಚರ್ ಆಗಿದ್ದೆ. ನೀನು ಟೀಚರ್ ಆದಲ್ಲ, ಸುಮ್ಮನೆ ಟೀಚರ್ ಪದವಿ ಸಿಗುತ್ತಾ? ನೀನು B.Ed ಮಾಡಿರ್ತೀಯ, TCH ಮಾಡಿರ್ತೀಯ, ಪದವಿ ಮಾಡಿರ್ತೀಯ, ಆಮೇಲೆ ಕೆಲಸಕ್ಕೆ. ಧ್ಯಾನನೂ ಹಂಗೆ ಅಲ್ವಾ? ನೀವು ಯಾವುದೇ ಲೌಕಿಕದೊಳಗೆ ಉದ್ಯೋಗ ಪಡ್ಕೋಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ, ಕೆಲಸ ಕಲಿಬೇಕಾದ್ರೆ ಅದೆಲ್ಲ ಕಲ್ತಿರ್ತೀರಿ. ಇಷ್ಟೆಲ್ಲ ಕಲಿಯೋಕ್ಕೆ ವರ್ಷಗಳು, ತಿಂಗಳುಗಳು, ಸಮಯಗಳು ಎಲ್ಲ ಹೋಗಿರ್ತದೆ. ಮತ್ತು ಧ್ಯಾನ ನಾ ಬಂದುಬಿಡ್ಬೇಕು, ನಾ ಮಾಡಿಬಿಡ್ಬೇಕು ಅಂದ್ರೆ ಧ್ಯಾನ ಬರ್ತದನಪ್ಪ? ಒಂದೇ ಸಲ ಧ್ಯಾನ ಬರ್ತದ? ಮತ್ತು ನೀವು ಕಲ್ತಂಥ ವಿದ್ಯೆ ನಿಮಗೆಲ್ಲ ರೋಗ ಎಲ್ಲವನ್ನು ತಂದು ಕೊಟ್ಟಿದೆ. ಆದರೆ ಧ್ಯಾನ ಎಷ್ಟು ದೊಡ್ಡ ವಿದ್ಯೆ ನೋಡ್ರಿ. ನಿಮಗೆ ಜೀವನದಲ್ಲಿ ಏನು ಕಾಯಿಲೆ ಇರಲಿ ಹೋಗಿ ಓಡಿಸ್ತದೆ. ಎಲ್ಲ ಕಾಯಿಲೆಯನ್ನು ನಾವು ಧ್ಯಾನದಿಂದ ದೂರ ಮಾಡ್ಕೋಬೋದು. ನಮ್ಮ ಬಡತನವನ್ನು ಓಡಿಸ್ಬೋದು. ನಮಗೆ ಅಪಮೃತ್ಯು ಮರೋದನ್ನು ತಪ್ಪಿಸ್ಕೊಂಡು ನಾವು ಶತಾಯುಷಿಗಳಾಗ್ಬೋದು. ಅಷ್ಟೇ ಅಲ್ಲ, ನಮಗೆ ನಿರ್ಮಲ ಮನಸ್ಸು ಬರ್ತದೆ, ಕೋಪ ಬರ್ದಂಗೆ ಮಾಡ್ಕೊಳ್ಬೋದು, ಸಮಾಧಾನ ಮಾಡ್ಕೋಬೋದು, ದ್ವೇಷವನ್ನು ಬಿಟ್ಟು ಎಲ್ಲರನ್ನು ಪ್ರೀತಿ ಮಾಡ್ಬೋದು, ಎಲ್ಲರನ್ನೂ ಪ್ರೀತಿಸು, ಎಲ್ಲರನ್ನೂ ಗೌರವಿಸು, ಅಹಂಕಾರದಿಂದ ನೀ ಕಡಿಮೆ ನಾ ಹೆಚ್ಚು, ಇಂಥ ಎಲ್ಲ ದುರ್ಭಾವನೆಗಳನ್ನು, ಮದಗಳನ್ನು, ವ್ಯಸನಗಳನ್ನು, ದುಶ್ಚಟಗಳನ್ನು ನಾವು ದೂರ ಮಾಡ್ಬೋದು. ಇನ್ನೊಬ್ಬರು ಯಾರಾದರೂ ಏನೋ ಅಂದುಬಿಡ್ತಾರೆ, ಸಿಟ್ಟು ಬರ್ತದೆ, ಹೊಡೆದೇ ಬಿಡ್ತೀವಿ, ನಾವು ಕೊಂದೇ ಬಿಡ್ತೀವಿ. ಇಂಥ ಸಿಟ್ಟನ್ನು ಗೆಲ್ಲಬಹುದು. ಧ್ಯಾನ ಇದೆಯಲ್ಲ, ಈಗ ನಾವು ನಗನಗ್ತಾ ಇಲ್ವಾ?
ಜೀವನದೊಳಗೆ ನೋಡ್ರಿ, ನಾವು 50 ವರ್ಷ ಧ್ಯಾನ ಮಾಡಿದ್ದೇವೆ, 25 ವರ್ಷಗಳ ಕಾಲ ತಪಸ್ಸು ಮಾಡಿದ್ದೇವೆ. ಈ ತಪಸ್ಸು ಧ್ಯಾನ ಸುಮ್ಮನೆ ಬರ್ತದ? ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು, ಅಡೆತಡೆಗಳನ್ನು, ತೊಂದರೆಗಳನ್ನು ಗೆಲ್ಲಬೇಕಲ್ವಾ? ಈಗ ನೀವು ಕೇಳಿದಿರಪ್ಪ, ವಿಶ್ವಾಮಿತ್ರ ತಪಸ್ಸು ಕೂತಾಗ ದೇವಾನು ದೇವತೆಗಳೇನು ಮಾಡ್ತಾರೆ? ರಂಬೆ, ಊರ್ವಶಿ, ಮೇನಕ್ಕೆ, ತಿಲೋತ್ತಮೆರನ್ನ ಅವನ ಮುಂದೆ ಹಿಂಗೆ ಸುಳ್ದಾಡಿಸ್ತಾರೆ. ಯಾಕೆ ಅವನ ಮುಂದೆ ಸುಳ್ದಾಡಿಸ್ತಾರೆ? ಅವನ ತಪಸ್ಸನ್ನು ಕೆಡಿಸ್ಬೇಕು ಅಂತ. ಯಾಕೆ? ತಪಸ್ಸು ಮಾಡಿಬಿಟ್ಟು ಅವನು ದೊಡ್ಡ ಪದವಿಯನ್ನು ಪಡ್ಕೊಂಡು ಬಿಡ್ತಾನೆ. ದೊಡ್ಡ ಪದವಿಯನ್ನು ಪಡ್ಕೊಂಡು ಬಿಟ್ರೆ ನಾವು ದೇವತೆಗಳ ಪದಚ್ಯುತಿ ಆಗ್ತದೆ, ನಮ್ಮನ್ನು ಅವ್ನು ಮಂಚದ ಕಾಲಕ್ಕೆ ಕಟ್ತಾನೆ, ಮತ್ತೇನೋ ಮಾಡ್ತಾನೆ, ನಮ್ಮ ಸ್ಥಾನ ಪಲ್ಲಟ ಆಗ್ತದೆ. ಅದಕ್ಕೆ ದೇವಾನು ದೇವತೆಗಳೇನು ಮಾಡ್ತಾರೆ? ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸ್ಲಿಕ್ಕೆ ರಂಬೆ, ಊರ್ವಶಿ, ಮೇನಕ್ಕೆ, ತಿಲೋತ್ತಮೆ ಅಂತ ಸುಂದರಿಯರನ್ನು ಅವನನ್ನು ತಪೋಭ್ರಷ್ಟರನ್ನಾಗಿ ತಂದು ಬಿಡ್ತಾರೆ. ಅಂದ್ರೇನು? ತಪಸ್ಸಿಗೆ ಎಷ್ಟು ಶಕ್ತಿ ಐತಲ್ಲ, ಧ್ಯಾನಕ್ಕೆ ಎಷ್ಟು ಶಕ್ತಿ ಐತಲ್ಲ. ಎಲ್ಲ ಕಾಲದಲ್ಲಿ, ಎಲ್ಲ ಯುಗಗಳಲ್ಲಿ ಕೂಡ ತಪಸ್ಸನ್ನು ಮಾಡ್ತಾರಂದ್ರೆ ಅವ್ರ ಕಡೆಗೆ ಎಲ್ಲರೂ ಲಕ್ಷ್ಯ ವಹಿಸ್ತಾರೆ. ಧ್ಯಾನ ಮಾಡ್ತಾರಂದ್ರೆ ಎಲ್ಲರೂ ಅಲರ್ಟ್ ಆಗ್ತಾರೆ. ಮತ್ತೆ ಎಂತಹ ಅಮೋಘವಾಗುವ ಧ್ಯಾನ ಮತ್ತು ತಪಸ್ಸಿನ ಶಕ್ತಿ ಒಂದೇ ದಿನಕ್ಕೆ ಬರ್ತದ? ನಾವು ಕೂಡಲ ಸಂಗಮದೊಳಗೆ 1985ನೇ ಇಸ್ವಿ ಮೇ, ಜೂನ್ ತಿಂಗಳೊಳಗೆ 1 ತಿಂಗಳು ತಪಸ್ಸು ಕೂತಿದ್ವು. ಅಲ್ಲಿ ಹೊರಗೆ ಹೊಳೆ ದಂಡೆ 2 ಮಂಟಪಗಳಿದೆ. ಆ ಒಂದು ಮಂಟಪದಲ್ಲಿ ಹಗಲು ರಾತ್ರಿ ಅಲ್ಲೇ ಇರ್ತಿದ್ವು, ನಾವೆಲ್ಲೂ ಹೊರಗೆ ಹೋಗ್ತಿರ್ಲಿಲ್ಲ. ಮೊದಲು ಒಂದು 10 ದಿವಸ ಊಟ ಮಾಡಿದ್ವು, ಚಪಾತಿ ಯಾರೋ ತಂದು ಕೊಡ್ತಿದ್ರು, ತಿಂತಿದ್ವು. ಆಮೇಲೆ ಅದನ್ನು ಬಿಟ್ಬಿಟ್ವು, ನಾವು ತಿನ್ನೋದಿಲ್ಲ, ನಿರಾಹಾರ ಇರ್ತೀವಿ. ಹೊಳೆ ಹರಿತದ, ಆ ನೀರನ್ನು ನಾವು ಕೊಡದಲ್ಲಿ ಬಿಂದಿಗೆಯಲ್ಲಿ ತೊಗೊಂಬರೋವು, ಸ್ನಾನ ಮಾಡಿ ಪೂಜೆ ಮಾಡಿದ ಮೇಲೆ ಮತ್ತೇನು ಆ ನೀರನ್ನು ಕುಡಿತಿದ್ವು. ಯಾಕೆ? ನಮ್ಮ ಜೊತೇಲಿ ಏನೂ ಇರಲಿಲ್ಲ, ನಮಗೆಲ್ಲ ಅಪರಿಚಿತರು. ಮತ್ತು ನಿರ್ಧಾರ ಮಾಡಿಬಿಟ್ಟು ನಾವೇನು ತಿನ್ನೋದಲ್ಲ, ನೀರನ್ನೇ ಕುಡಿದು ಬದುಕ್ತೀವಿ ಅಂತ ಆ ನೀರನ್ನೇ ಕುಡಿತಾ ಇದ್ವು. ಕೊನೆಗೆ ಕಷ್ಟ ಆದಾಗ ಏನು ಮಾಡಿದ್ವಿ ಅಂದರೆ, ಅಲ್ಲಿ ನಾವು ಮೌನ, ಯಾರ ಜೊತೆಲೂ ಮಾತಾಡ್ತಿರಲಿಲ್ಲ. ಆಗ ಅನೇಕರು ಏನು ಮಾಡೋರು, ಅಲ್ಲಿರ್ತಕ್ಕ ಆಗತ್ತೆ ಬಡತನ, ಕೂಡಲ ಸಂಗಮದಾಗ ಬಹಳ ಬಡತನ. ಬರೀ ವಿಭೂತಿ, ತೆಂಗಿನಕಾಯಿ ಮಾರಾಟ, ಮುದನ್ ಕಡ್ಡಿ, ಕರ್ಪೂರ ಮಾರಾಟ ಮಾಡ್ತಿದ್ರು. ಅಲ್ಲೇ ಇದ್ದಂಥ ದೇವಸ್ಥಾನದ ಅರ್ಚಕರು, ಸಿಬ್ಬಂದಿ, ಅಲ್ಲಿ ಒಂದೇ ಒಂದು ಹೋಟ್ಲಿತ್ತು. ದೇವಾಲಯ ಸುತ್ತಮುತ್ತ ಒಂದು 20-30 ವಿಭೂತಿ ಮಾರಾಟ ಮಾಡೋ ಅಂಗಡಿಗಳು ಇಷ್ಟೇ ಇದ್ದದ್ದು. ಇನ್ನೇನೇನೂ ಇರಲ್ಲ, ಎಲ್ಲ ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ. ಹೊಳೆಯಲ್ಲಿ ಈಗೇನು ಎಲ್ಲ ಆಗಿದೆಲ್ಲ ಬಿಡ್ಜು, ಅವೆಲ್ಲ ಆಗಿರಲ್ಲ, ಹೊಳೆಯಲ್ಲಿ ಮುಳುಗಿತ್ತು. ಹೀಗೆ ಅಲ್ಲಿದ್ದಾಗ ನಾವೊಂದು ಬೋರ್ಡ್ ಹಾಕಿದ್ವು, ನಮ್ಮನ್ನ ತಪಸ್ಸಿಗೆ ಧ್ಯಾನಕ್ಕೆ ಅಡ್ಡಿಪಡಿಸ್ಬೇಡಿ ಅಂಥೇಳಿ. ಇಲ್ಲಿ ಉಪ್ಪು ಮೆಣಸಿನ್ಕಾಯಿ ವಿಚಾರ ಮಾಡಬೇಡ್ರಿ, ಭಕ್ತಿ ಅನುಭವದ ಮಾತು ಬೇಕು. ಇಲ್ಲಿ ಅನುಭವ, ನೀವು ಹೊರಗೆ ಕೂತ್ಕೊಂಡು ಅವರು ಲೌಕಿಕ ಮಾತಾಡ್ತಾ ಕೂತ್ಕೊಂಡ್ರೆ ನಮಗೆ ಧ್ಯಾನ ಆಗ್ತದೆ, ಆಗೋದಲ್ಲ. ಅಲ್ಲಿ ಏಕಾಂತಕ್ಕಾಗಿ ಅಲ್ಲೋಗಿ ಕೂತಿದ್ವಿ. ಸೊ ಅನೇಕರು ಏನು ಮಾಡೋರು, ನಮ್ಮನ್ನು ಬಂದು ಮಾತಾಡ್ಸೋರು. ಅಲ್ಲಿ ಮೌನ ಅಂತ ಬರ್ದಾರ ಊರನವರೇ. ಕೂಡಲ ಸಂಗಮದವ್ರು ನಮ್ಮ ಸುತ್ತ ಹಗ್ಗ ಕಟ್ಟಿಬಿಟ್ರು, ಇಲ್ಲಿ ಯಾರು ಒಳಗೆ ಪ್ರವೇಶ ಇಲ್ಲ ಅಂತ ಊರನವರೇ ಎಚ್ಚರಿಕೆ ತೊಗೊಂಡ್ರು. ನಾವೇನು ಹೇಳಿಲ್ಲ, ನಾವು ಮೌನವಾಗಿ ಬಿಟ್ವು. ಎಲ್ಲ ನಮ್ಮನ್ನು ರಕ್ಷಣೆಗೆ ಕೂಡಲ ಸಂಗಮದ ಊರಿನವರು ಯಾರು, ಆ ದೇವಸ್ಥಾನದ ಕೂಡಲ ಸಂಗಮದ ಅರ್ಚಕರು, ಪೂಜಾರಿಗಳು, ಅಲ್ಲಿ ವಿಭೂತಿ, ತೆಂಗಿನಕಾಯಿ, ಉದಿನ ಕಡ್ಡಿ ಮಾರಾಟ ಮಾಡ್ತಿದ್ದವ್ರೆ. ಅವ್ರಿಗೇನೋ ಮನಸ್ಸು ಬಂತೇನೋ, ನಮ್ಮ ಗುರುಗಳು ಭಾಳ ದೊಡ್ಡವ್ರು ಇದ್ದಂಗೆ ಕಾಣ್ತಾರೆ, ಭಾಳ ಕಠೋರವಾದ ತಪಸ್ಸನ್ನು ಮಾಡ್ತಾರೆ, ಅವ್ರ ತಪಸ್ಸಿಗೆ ಯಾರು ತೊಂದರೆ ಮಾಡಬಾರ್ದು ಅಂತೇಳಿ ಸುತ್ತ ಹಗ್ಗ ಕಟ್ಬಿಟ್ಟು ಮೌನ ಅಂತ ಬರೆದ್ಬಿಟ್ಟು ಯಾರು ಒಳಗೆ ಬರ್ದಂಗೆ ಅವರೇ ಪರ ಇರ್ತಿದ್ರು. ಅವರು ಯಾರ ಈ ಕಡೆ ಬಂದರೆ ಹೊರಗೆ ಹೋಗ್ಬೇಡ್ರಿ ಅಂತ ಹಂಗೆ ಕರೆದು ಬಿಡೋರು ಮೌನ ಮಾಡಿ. ಹಾಗೂ ಕೆಲವ್ರು ಯಾರೂ ಇಲ್ಲದೇ ಇದ್ದ ಕಾಲದಲ್ಲಿ ಒಳಗೆ ಬರೋರು. ಒಬ್ಬ ಪೊಲೀಸವನು ಪೂಜೆಗೆ ಬಂದಾನ, ಅವನು ಬಂದು ನಮ್ಮ ಎದುರು ಕುಂತಾನ. ನಾವು ಮೌನವಾಗಿ ಧ್ಯಾನದಲ್ಲಿ ಕೂತಿದ್ವಿ. ಅವಲ್ಲಿ ಒಂದು ಬೋರ್ಡ್ ಬರೆದಿದ್ದಲ್ಲ, ಉಪ್ಪು ಮೆಣಸಿನ್ಕಾಯಿ ವಿಚಾರ ಬೇಡ, ಭಕ್ತಿ ಅನುಭವದ ಮಾತು ಬೇಕು. ಅವನು ಅಲ್ಲೆಲ್ಲ ಮೌನ ಅಂತ ಬರ್ತದ, ಅವನು ಮಾತಾಡ್ಕೊಂಡು ಕೂತ. ಅವ್ನು ಸಿವಿಲ್ ಡ್ರೆಸ್ಸಲ್ಲಿದ್ದ. ಅವ್ನು ಹೇಳ್ಕೊಂಡ ನಾ ಪೊಲೀಸ್ ಅಂತ. ಏನು ಹೇಳ್ತಾನೆ? ಯಾಕೆ ಉಪ್ಪು ಮೆಣಸಿನ್ಕಾಯಿ ಬೇಡ ಅಂತ ಬರೆದಿದ್ದೀರಿ? ಅಲ್ರಿ, ಉಪ್ಪಿಲ್ಲದೆ ಸಾರ ಆಗ್ತದೆ, ಅಡುಗೆ ಆಗ್ತದೆ. ಮೆಣಸಿನ್ಕಾಯಿ ಇಲ್ಲದೆ ಸಾರ ಪಲ್ಯ ಆಗ್ತದೆ. ಉಪ್ಪು ಮೆಣಸಿನ್ಕಾಯಿ ವಿಚಾರ ಬೇಡ ಅಂತಾರಲ್ಲ, ಅದು ಯಾಕೆ ಬೇಡ ಅಂತ ಹೇಳ್ಕೊಂತಾರೆ. ಉಪ್ಪು ಮೆಣಸಿನ್ಕಾಯಿ ವಿಚಾರ ಅಂದ್ರೇನು? ಲೌಕಿಕ ಕಣೋ ಮರಯ, ಲೌಕಿಕ ಇಲ್ಲಿ ಮಾತಾಡಬೇಡ, ಭಕ್ತಿ ಅನುಭವದ ಮಾತಾಡು ಅಂತ ಅರ್ಥ. ಅವ ಅದನ್ನ ಹಿಡ್ಕೊಂಡು ಕೂತ, ಭಾಳ ಹೊತ್ತು ಮಾತಾಡ್ದ. ಅವಂಥವೇನು, ನಾವು ಮೌನ ಇದ್ದೀವಿ. ಶಿವ, ನೀ ಏನು ಅಡೆತಡೆ ತಂದಿದೆಯಪ್ಪ, ಎಲ್ಲ ನಿನ್ನಿಷ್ಟ, ನೀ ತಂದಿದೀಯ, ಅವನ ಮಾತಾಡಿ ಸಾಕಾಗ. ಅಷ್ಟರಲ್ಲಿ ಅಲ್ಲಿ ಯಾರೋ ನೋಡಿದ್ರು, ಇವನೇನೋ ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ, ಮೌನದರ ಗುರುಗಳಿಗೆ ತೊಂದರೆ ಕೊಡಬೇಡ, ಅವ್ರು ಧ್ಯಾನದರ ಬಾ ಅಂತೇಳಿ ಜನರು ಬಂದು ಕರ್ಕೊಂಡು ಹೋದ್ರು. ಅಂದ್ರೇನು, ಅಲ್ಲಿ ಆ ಕಾಲದಲ್ಲಿ ವಿಶ್ವಾಮಿತ್ರನಿಗೆ ರಂಬೆ, ಊರ್ವಶಿ, ಮೇನ್ಕೇರು ಬಂದು ತಪಸ್ಸು ಕೆಡಿಸ್ತಿದ್ರು.
ನಾವು ನಿರ್ಜನ ಪ್ರದೇಶದಲ್ಲಿ ಹೊಳೆದಂಡೆಗೆ ತಪಸ್ಸು ಕೂತ್ರ ಹಿಂಗೆ ಲೌಕಿಕ ಜನರು ಹೇಗೆ ಬರುತ್ತೆ ಅಂತ ಕೇಳ್ತಾರ. ಉಪ್ಪು ಮೆಣಸಿನ್ಕಾಯಿ ಯಾಕೆ ಬೇಡ, ಲೌಕಿಕ ಯಾಕೆ ಬೇಡ ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನಮ್ಮನ್ನು ಮಾತಾಡಿಸ್ತಾರೆ, ನಮ್ಮನ್ನು ತಪ್ಪೋಭ್ರಷ್ಟರನ್ನಾಗಿ ಮಾಡ್ತಾರೆ, ನಮ್ಮನ್ನು ಮೌನ ಮುರಿಸ್ತಾರೆ, ಆ ಪಥವಿಮುಖರನ್ನಾಗಿ ಮಾಡ್ತಾರೆ. ಇವು ಅನೇಕ ವಿಧದಲ್ಲಿ ಅನೇಕ ರೂಪದಲ್ಲಿ ಇಂಥ ಕ್ರಿಯೆ ಪ್ರಕ್ರಿಯೆಗಳು ಎಲ್ಲ ಕಾಲದಲ್ಲೂ ನಡೀತಿರ್ತಾವೆ. ಇದೆಲ್ಲವನ್ನು ಗೆದ್ದು ಧ್ಯಾನ ಮಾಡುವುದು ಇದೆಯಲ್ಲ, ತಪೋ ಜೀವನವನ್ನು ನಡೆಸೋದಿದೆಯಲ್ಲ, ಅದು ಸರಳ ಅದೈತೆನ. ಮತ್ತು ಇಂಥ ಧ್ಯಾನನ ಗುರುಗಳೇ ಒಂದು ಫೋನ್ ಮಾಡಿಬಿಟ್ಟು, ಗುರುಗಳೇ ನನಗೂ ಧ್ಯಾನ ಹೇಳ್ಕೊಡ್ರಿ, ನನಗೂ ತಪಸ್ಸು ಮಾಡೋದನ್ನು ಹೇಳ್ಕೊಡ್ರಿ, ನನಗೂ ಎಲ್ಲ ಕೈಲಿ ವಾಸಿ ಮಾಡಿಬಿಡ್ರಿ, ನಾನು ಶ್ರೀಮಂತನನ್ನು ಮಾಡಿಬಿಡ್ರಿ, ಹಿಂಗೆಲ್ಲ ಕೇಳಿದರೆ ಒಂದು ಮಾತನಾಗ ಆಗ್ತದೇನರಪ್ಪ. ಅಂದ್ರೇನು, ಯಾವುದೇ ವಿದ್ಯೆ ನಮಗೆ ಬರಬೇಕಾದ್ರೆ ನಮ್ಮನ್ನು ಕೊಟ್ಕೋಬೇಕು, ನಮ್ಮನ್ನು ನಾವು ಅರ್ಪಣೆ ಮಾಡ್ಕೋಬೇಕಾಗ ಬರ್ತದೆ. ನಿಮಗೆ ಅರ್ಪಣೆ ಮಾಡ್ಲಿಕ್ಕೆ ಚಿದ್ರಿಲ್ಲ ಅಂದರೆ ಅದಕ್ಕೆ ಸಲ್ಲುವ ದ್ರವ್ಯವನ್ನು ಕೊಡಬೇಕು, ಹಣವನ್ನು, ಮೊಬಲಗಳನ್ನು, ಮೌಲ್ಯವನ್ನು ಕೊಡಬೇಕು. ವಿದ್ಯೆಯನ್ನು ಪಡ್ಕೋಬೇಕಾದ್ರೆ ನೀವು ಮೆಡಿಕಲ್ ಕಾಲೇಜ್ಗೆ ಹೋಗ್ತೀರಿ, MBBS MD BE ಹೋಗ್ತೀರಿ, ಎಲ್ಲೆಲ್ಲ ದುಡ್ಡು ಕಟ್ತೀರೋ ಇಲ್ಲ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ. ಮತ್ತು ಅವರೆಲ್ಲ ಎಲ್ಲ ಕಾಯಿಲೆ ವಾಸಿ ಮಾಡ್ತಾರಾ? ಇಲ್ಲ. ನಾವು ಧ್ಯಾನದಿಂದ ಯಾವ ಕಾಯಿಲೆ ಬೇಕಾದರೂ ವಾಸಿ ಮಾಡ್ತೀವಿ. ಸಿಟ್ಟು, ಕೋಪ, ಜೀವನದಲ್ಲಿ ಎಲ್ಲವನ್ನು ಎಲ್ಲರೂ ಕೈ ಬಿಟ್ಟಾಗ, ಎಲ್ಲರೂ ಕೈ ಬಿಟ್ಟರು ನಾವು ಪರಮಾತ್ಮನ ಪಡ್ಕೊಳ್ಳೋದು ಹೆಂಗೆ, ಅದು ಹೆದರದೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಬದುಕೋದು ಹೆಂಗೆ ಅಂತ ಧ್ಯಾನದಿಂದ ನಾವು ಕಲಿಸ್ತೀವಿ, ಹೇಳ್ಕೊಡ್ತೀವಿ. ಮತ್ತು ಇದಕ್ಕೊಂದು ಮೌಲ್ಯ ಅಂತ ಇರ್ತದೆ. ಆ ಮೌಲ್ಯವನ್ನು, ಶುಲ್ಕವನ್ನು ಕೊಡಬೇಕಾಗ್ತದೆ. ಇಲ್ಲ ನಿಮ್ಮ ಜೀವನವನ್ನು ಅರ್ಪಣೆ ಮಾಡ್ಕೋಬೇಕು, ಇಲ್ಲ ಅದಕ್ಕೆ ಸಲ್ತಕ್ಕಂಥ ಶುಲ್ಕವನ್ನು ಕೊಡಬೇಕಾಗ್ತದೆ. ಆಗ ನಿಮಗೆ ಧ್ಯಾನ, ಆರೋಗ್ಯ ಪಡ್ಕೊಳ್ತಕ್ಕಂಥದ್ದು, ನಿಮ್ಮ ಇಚ್ಛೆ ಏನಿರ್ತದೆ, ಗುರಿ ಏನಿರ್ತದೆ, ಅದನ್ನು ಪಡ್ಕೊಳ್ತಕ್ಕಂಥ ಮಾರ್ಗದರ್ಶನ ನಿಮಗೆ ಸಿಗ್ತದೆ. ಆದ ಕಾರಣ ಅನೇಕರು ಧ್ಯಾನ ನಾನು ಮಾಡ್ಬೇಕಂತೀನಿ, ಧ್ಯಾನ ಆಗೋದಿಲ್ಲ. ನಾನು ಮಧ್ಯರಾತ್ರಿ 3:30 ಗಂಟೆಗೆ ಎದ್ದು ಕೂತ್ಕೋತೀನಿ, ತೂಗುಡಿಕೆ ಬರ್ತದೆ, ನಿದ್ದು ಬರ್ತದೆ, ಮಕ್ಕೊಂಡು ಬಿಡ್ತೀನಿ. ನಾನು ಧ್ಯಾನ ಕೂತ್ಕೋತೀನಿ, ಕೆಟ್ಟ ವಿಚಾರಗಳು ಬರ್ತದೆ, ಕೆಟ್ಟ ಯೋಚನೆ ಬರ್ತದೆ. ಹೌದು, ನಮ್ಮ ಮನಸ್ಸು ಹಂಗನ ಅದ. ನಮ್ಮ ಮನಸ್ಸೇನದಲ್ಲ ಅದು ಎಲ್ಲ ಕಡೆ ಹೋಗ್ತದೆ. ಅದು ಮಂಗ. ಈಗ ಮಂಗ ಮರದ ಮೇಲೆ ಕೂತಿರ್ತದೆ, ಅದು ಹಣ್ಣನ್ನು ಹುಡುಕ್ತಿರ್ತದೆ. ಎಲ್ಲಿ ಎಳ್ನೀರದ, ಎಲ್ಲಿ ಹಲಸಣ್ಣದ, ಎಲ್ಲಿ ನೇರಳೆ ಹಣ್ಣದ, ಎಲ್ಲಿ ಮಾವಿನ ಹಣ್ಣದ, ಯಾಕೆ ಹಸಿವು. ಹಂಗೆ ಇದು ಮರದ ಮೇಲೆ ಕೂತದ. ನಮ್ಮ ದೇಹ ಒಂದು ಮರ, ನಮ್ಮ ಮನಸ್ಸೇ ಮಂಗ. ಈ ಮನಸ್ಸು ಅನ್ನೋ ಮಂಗ ಏನು ಮಾಡ್ತದೆ, ವಿಷಯಾದಿಗಳನ್ನು ಬೇಕು ಬೇಕು ಅಂತ ಬಯಸ್ತದೆ, ಹಸುವಾಗೈತೆ. ಅರಿಷಡ್ವರಗಳನ್ನು ಬೇಡ್ತದೆ, ಸಪ್ತ ವ್ಯಸನಗಳನ್ನು ಬೇಡ್ತದೆ, ಅಷ್ಟಮದಗಳನ್ನು ಬೇಕು ಅಂತದ, ಹಿಂಗೆ ಪಂಚ ವಿಷಯಗಳನ್ನು ಬೇಕು ಅಂತದ. ಇಂಥ ಅನೇಕರಿ ಈ ಮನಸ್ಸೇನಿದೆಯಲ್ಲ, ಇಂಥ ಅನೇಕವನ್ನು ಬೇಡ್ತದೆ. ಈ ಬೇಡೋದೆಲ್ಲವನ್ನು ನಿಗ್ರಹ ಮಾಡೋದು ಕಲ್ತ್ಕೊಂಡ್ರೆ ಮಾತ್ರ ನಿಗ್ರಹ ಮಾಡಲಿಕ್ಕೆ ಬರ್ತದೆ, ಇಲ್ಲದಿದ್ರೆ ಬರೋದಿಲ್ಲ. ಇಲ್ಲದ್ರೆ ಏನು ಮಾಡ್ತದೆ, ಮನಸ್ಸು ಎಲ್ಲ ಕಡೆಗೆ ಹೋಗ್ತದೆ. ಅಲ್ಲಮ್ಮ ಪ್ರಭುದರು ವಚನದಲ್ಲಿ ಹೇಳ್ತಾರೆ, ಆಡುತ್ತಾ ಬಂದ ಕೂಡಗ ಜಪವ ಮಾಡುವ ತಪಸ್ಸಿಯ ನಿಂಗಿತ್ತಲ್ಲ. ಆಡುತ್ತಾ ಬಂದ ಕೂಡಗ ಜಪವ ಮಾಡುವ ತಪಸ್ಸಿಯ ನುಂಗಿತ್ತಲ್ಲ ಅಂತಾರಲ್ಲಮ್ಮ ಪ್ರಭುದೇವರು. ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಆಯುತ್ತಲಿದೆ ಅಂತಾರೆ ಬಸವಣ್ಣನವರು. ಅಕ್ಕಮಹಾದೇವರಂತಾರೆ, ಬೆಂದ ಮನವ ನಾನೆಂತು ನಂಬುವೆನಯ್ಯ ಅಂತಾರೆ. ಅಕ್ಕಮಹಾದೇವರು, ಅಲ್ಲಮ್ಮ ಪ್ರಭುದೇವರು, ಬಸವಣ್ಣನವರು ಈ ಮನಸ್ಸು ಮಂಗ, ಈ ಮನಸ್ಸು ಹೊರದಾಡ್ತದೆ, ಈ ಮನಸ್ಸನ್ನು ನಾನು ಹೆಂಗೆ ನಂಬಲಿ ಅಂತಾರೆ. ಎಂಥ ಮನಸ್ಸು ನಾವು ಹೇಳ್ದಂಗೆ ಕೇಳ್ತತ? ಇಲ್ಲ. ಹೇಳ್ದಂಗೆ ಕೇಳ್ಬೇಕಾರೆ ಏನು ಮಾಡಬೇಕು, ಆ ದಾರಿಯನ್ನು, ಆ ಜ್ಞಾನವನ್ನು ಕಲಿತಿರ್ತಕ್ಕಂಥ, ತಿಳಿದಿರ್ತಕ್ಕಂಥ, ಜ್ಞಾನಿಗಳಾಗಿರ್ತಕ್ಕಂಥ ಮಹಾತ್ಮರಾದ ಗುರುಗಳಿಂದ ತಿಳ್ಕೊಂಡ್ರೆ ಆಗ ಈ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಬರ್ತದೆ. ಧ್ಯಾನ ಕಲಿಯಿರಿ, ಆರೋಗ್ಯ, ಐಶ್ವರ್ಯ, ಶತಾಯುಷ್ಯ ಪಡೆಯಿರಿ. ಇರುವ ರೋಗವನ್ನು ಓಡಿಸಿ, ಬರುವ ರೋಗವನ್ನು ತಡೆಯಿರಿ, ನಿಲ್ಲಿಸಿ. ಇದುವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಒತ್ತಿ, ಲೈಕ್ ಬಟನ್ ಒತ್ತಿ, ಶೇರ್ ಅಂತ ಇದೆ, ಶೇರ್ ಮಾಡಿ. 100 ಜನ ವಾಟ್ಸಪ್ಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಹೇಳಿ, ನೀನು ಸಬ್ಸ್ಕ್ರೈಬ್ ಮಾಡು, ಬೆಲ್ ಬಟನ್ ಒತ್ತು, ನೀನು 100 ಜನಕ್ಕೆ ಶೇರ್ ಮಾಡಿ ಅಂತ ಯಾರಿಗೆ ಮಾಡಿರ್ತೀರಿ ಅವ್ರಿಗೂ ಎಲ್ಲರಿಗೂ ತಿಳಿಸಿ.